ಹೌದು, ಉಗ್ರರು ದಾಳಿ ನಡೆಸಿದ ಕಾಶ್ಮೀರದ ಪಹಲ್ಗಾಮ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿ ನೀಡಿದ್ದಾರೆ. ಶ್ರೀನಗರದ ಪೊಲೀಸ್ ನಿಯಂತ್ರಣ ಕೊಠಡಿಯಲ್ಲಿ ಪಹಲ್ಗಾಮ್ ಭಯೋತ್ಪಾದಕರ ದಾಳಿಯಲ್ಲಿ ಬಲಿಯಾದ ಕುಟುಂಬ ಸದಸ್ಯರನ್ನ ಭೇಟಿ ಮಾಡಿ ಸಾಂತ್ವನ ಹೇಳಿದ್ದಾರೆ. ಪೊಲೀಸರ ಸಮವಸ್ತ್ರ ಹಾಗೂ ಕೆಲವರು ಸ್ಥಳೀಯರಂತೆ ಬಿಂಬಿಸಲು ಕುರ್ತಾ ಧರಿಸಿದ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾರೆ. ಹುಲ್ಲು ಹಾಸುಗಳ ಮೇಲೆ ಕುಳಿತು ಆನಂದಿಸುತ್ತಿದ್ದ ಪುರುಷರ ಪ್ಯಾಂಟ್ ಬೆಚ್ಚಿಸಿ ಕೇವಲ ಹಿಂದೂಗಳ ಮೇಲಷ್ಟೇ ದಾಳಿ ನಡೆಸಿದ್ದಾರೆ. ಈ ಘಟನೆಯಲ್ಲಿ 26 ಮಂದಿ ಪ್ರಾಣ ಕಳೆದುಕೊಂಡ ಬಗ್ಗೆ ಖಚಿತ ಮಾಹಿತಿ ಇದೆ. ಅದರಲ್ಲಿ 2 ವಿದೇಶಿ ಪ್ರಜೆಗಳು ಸೇರಿದ್ದಾರೆ. ಇನ್ನು ಮೃತಪಟ್ಟವರಿಗೆ ಸೇನಾ ಗೌರವ ಸಲ್ಲಿಸಲಾಗಿದೆ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭೀಕರ ಭಯೋತ್ಪಾದಕ ದಾಳಿ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಈ ದಾಳಿಯಲ್ಲಿ ಕನಿಷ್ಠ 26 ಮಂದಿ ಸಾವಿಗೀಡಾಗಿದ್ದಾರೆ. ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅತ್ತ ಗಾಯಾಳುಗಳಿಗೆ ಚಿಕಿತ್ಸೆ ನಡೀತಾ ಇದೆ. ಇತ್ತ ಭಯೋತ್ಪಾದಕರಿಗಾಗಿ ಭದ್ರತಾ ರಕ್ಷಣಾ ತಂಡ ಶೋಧ ಕಾರ್ಯ ನಡೆಸ್ತಾ ಇದೆ. ಬಲಿಯಾದವರಲ್ಲಿ ಕರ್ನಾಟಕ, ಮಹಾರಾಷ್ಟ್ರ, ಗುಜರಾತ್, ಹರಿಯಾಣ, ಉತ್ತರ ಪ್ರದೇಶದ ಪ್ರವಾಸಿಗರು ಸೇರಿದ್ದಾರೆ. ಕಾಶ್ಮೀರದಲ್ಲಿ ಪ್ರವಾಸಿಗರ ಮೇಲೆ ಭಯೋತ್ಪಾದಕರು ದಾಳಿ ನಡೆಸಿದ ಪರಿಣಾಮ 26 ಮಂದಿ ಸಾವಿಗೀಡಾಗಿದ್ದಾರೆ. ಭಯೋತ್ಪಾದಕರು ಮೊದಲ ಬಾರಿಗೆ ಪ್ರವಾಸಿಗರನ್ನ ಗುರಿಯಾಗಿಸಿಕೊಂಡು ಜನರ ಗುಂಪಿನ ಮೇಲೆ ಗುಂಡು ಹಾರಿಸಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಹಿಂದೂ ಅಥವಾ ಮುಸ್ಲಿಂ ಸಮುದಾಯನ ಅಂತ ಪ್ರಶ್ನೆ ಕೇಳಿ ಪ್ರವಾಸಿಗರ ಮೇಲೆ ಗುಂಡು ಹಾರಿಸಿದ್ದಾರೆ. ಈ ಭಯೋತ್ಪಾದಕರು ಕೇವಲ ಪುರುಷರನ್ನಷ್ಟೇ ಟಾರ್ಗೆಟ್ ಮಾಡಿದ್ದು, ಇಸ್ಲಾಮಿಕ್ ಪದ್ಯ ಕಲ್ಮಾ ಹೇಳಲು ಕೇಳಿ ನಂತರ ಅವರು ಹೇಳದಿದ್ದಾಗ ಅವರನ್ನ ಗುಂಡಿಟ್ಟು ಕೊಂದಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಈ ಪ್ರದೇಶದಲ್ಲಿ ನಾಗರಿಕರ ಮೇಲೆ ನಡೆದ ಅತ್ಯಂತ ಮಾರಕ ದಾಳಿಗಳಲ್ಲಿ ಇದು ಒಂದಾಗಿದೆ. ಭಾರತದ ವಿವಿಧ ಭಾಗಗಳಿಂದ ಜನ ರಜೆ ಕಳೆಯಲು, ಕೆಲಸದ ಮೇಲೆ, ತಮ್ಮ ಜೀವನದ ವಿಶಿಷ್ಟ ಆಚರಣೆಗಳನ್ನ ಸಂಭ್ರಮಿಸಲು ಪಹಲ್ಗಾಮ್ ಪ್ರದೇಶಕ್ಕೆ ಹೋಗಿದ್ರು. ಆದರೆ ಈ ವೇಳೆ ಭಯೋತ್ಪಾದಕರು ಹಠಾತ್ ನುಗ್ಗಿ ದಾಳಿ ನಡೆಸಿದ್ದಾರೆ. ದಾಳಿಗೆ ಸುಮಾರು 1 ವಾರದ ಮೊದಲು ವಿವಾಹವಾದ ಹರಿಯಾಣದ 26 ವರ್ಷದ ಭಾರತೀಯ ನೌಕಾಪಡೆಯ ಲೆಫ್ಟಿನೆಂಟ್ ಕಾಶ್ಮೀರದಲ್ಲಿ ಸಾವಿಗೀಡಾಗಿದ್ದಾರೆ. ಇನ್ನು 5 ಮಂದಿ ನಮ್ಮ ರಾಜ್ಯದವರು ಅಂತ ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಏಕನಾಥ್ ಶಿಂದೆ ಹೇಳಿದ್ದಾರೆ. ಕರ್ನಾಟಕದ 2 ಪ್ರಾಣ ತೆತ್ತಿದ್ದಾರೆ. ಕೋಲ್ಕತ್ತಾದ 2 ಮತ್ತು ಪಹಲ್ಗಾಮ್ನ ಸ್ಥಳೀಯರೊಬ್ಬರು ಸಾವಿಗೀಡಾಗಿದ್ದಾರೆ. ಹೀಗೆ ಸದ್ಯಕ್ಕಿರುವ ಮಾಹಿತಿಯ ಪ್ರಕಾರ 26 ಮಂದಿಯ ಹೆಸರು ಪತ್ತೆಯಾಗಿದೆ. ಹಾಗಾದ್ರೆ ಭಯೋತ್ಪಾದಕರ ಗುಂಡಿನ ದಾಳಿಗೆ ಬಲಿಯಾದ 26 ಬಲಿಪಶುಗಳು ಯಾರ್ಯಾರು? ಸುಶೀಲ್ ನಾಥ್ಯಾಲ್, ಇಂದೋರ್; ಸೈಯದ್ ಆದಿಲ್ ಹುಸೇನ್ ಶಾ, ಪಹಲ್ಗಾಮ್; ಹೇಮಂತ್ ಸುಹಾಸ್ ಜೋಶಿ, ಮುಂಬೈ; ವಿನಯ್ ನರ್ವಾಲ್, ಹರಿಯಾಣ; ಅತುಲ್ ಶ್ರೀಕಾಂತ್ ಮೋನಿ, ಮಹಾರಾಷ್ಟ್ರ; ನೀರಜ್ ಉಧ್ವಾನಿ, ಉತ್ತರಾಖಂಡ್; ಬಿಠಾನ್ ಅಧಿಕಾರಿ, ಕೋಲ್ಕತ್ತಾ; ಸುದೀಪ್ ನ್ಯೋಪಾನೆ, ನೇಪಾಳ; ಶುಭಂ ದ್ವಿವೇದಿ, ಕಾನ್ಪುರ; ಪ್ರಶಾಂತ್ ಕುಮಾರ್ ಸತ್ಪತಿ, ಮಲೇಶ್ವರ, ಒಡೆಸಾ; ಮನೀಶ್ ರಂಜನ್, ಬಿಹಾರ; ಎನ್ ರಾಮಚಂದ್ರ, ಕೇರಳ; ಸಂಜಯ್ ಲಕ್ಷ್ಮಣ್ ಲಾಲಿ, ಥಾಣೆ; ದಿನೇಶ್ ಅಗರ್ವಾಲ್, ಚಂಡೀಗಢ; ಸಮೀರ್ ಗುಹರ್, ಕೋಲ್ಕತ್ತಾ; ದಿಲೀಪ್ ದಾಸಾಲಿ, ಮುಂಬೈ; ಜೆ ಸಚಂದ್ರಮೂಳೆ, ವಿಶಾಖಪಟ್ಟಣಂ; ಮಧುಸೂದನ್ ಸೋಮಿಶೆಟ್ಟಿ, ಬೆಂಗಳೂರು; ಸಂತೋಷ್ ಜಫ್ಡಾ, ಪುಣೆ; ಮಂಜುನಾಥ್ ರಾವ್, ಕರ್ನಾಟಕ; ಕಸ್ತೂಬಾ ಗನ್ವೋಟೆ, ಪುಣೆ; ಭರತ್ ಭೂಷಣ್, ಬೆಂಗಳೂರು; ಸುಮಿತ್ ಪರ್ಮಾರ್, ಗುಜರಾತ್; ಯತೀಶ್ ಪರ್ಮಾರ್, ಗುಜರಾತ್; ತಗೆ ಹಲಿಂಗ್, ಅರುಣಾಚಲ್ ಪ್ರದೇಶ್; ಶೈಲೇಶ್ ಬಾಯ್ ಹೆಚ್, ಹಿಮತ್ ಪಾಯ್ ಕಲಾಥಿಯಾ, ಗುಜರಾತ್. ಈ ಒಟ್ಟು 26 ಮಂದಿ ಭಯೋತ್ಪಾದಕ ಗುಂಡಿನ ದಾಳಿಗೆ ಬಲಿಯಾಗಿ ಹೋಗಿದ್ದಾರೆ. ಮನೆ ಮಕ್ಕಳನ್ನ ಕಳೆದುಕೊಂಡು ಕುಟುಂಬಸ್ಥರು ಶೋಕ ಸಾಗರದಲ್ಲಿ ಮುಳುಗಿದ್ದಾರೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಎನ್ಐಎ ವಿಶೇಷ ತಂಡ ರಚನೆ ಮಾಡಿದೆ. ತನಿಖೆ ಮುಂದುವರೆದಿದೆ. ಮಾತ್ರವಲ್ಲ, ಪ್ರತ್ಯಕ್ಷದರ್ಶಿಗಳ ಹೇಳಿಕೆಯ ಆಧಾರದಲ್ಲಿ ಭಯೋತ್ಪಾದಕರ ರೇಖಾಚಿತ್ರವನ್ನ ಸಿದ್ಧಪಡಿಸಿ ತನಿಖೆ ಮುಂದುವರಿಸಲಾಗಿದೆ.